ಸಾವಾಗಿ ಕಾಡಿತ್ತು ಮಾಯೆ. ಒಂದು ಕಥೆಯ ನಿಮಗೆ ಇದು ನಾನೇ ಬರೆದಂಥ ಕತೆ. ಇದು 2 ಜನ ಸ್ನೇಹಿತರಿರ್ತಾರೆ. ಅವರ ಕ್ಯಾರೆಕ್ಟರ್ಗಳು ಹೆಂಗಂತಂದಲ್ಲಿ ಈ ಕಥೆಯಲ್ಲಿ ಬರ್ತಕ್ಕಂಥ 2 ಜನ ಒಬ್ಬರದು ಬಹಳ ಮೃದು ಸ್ವಭಾವದ ವ್ಯಕ್ತಿತ್ವ ಒಂದು ಕ್ಯಾರೆಕ್ಟರಿಂದು, ಇನ್ನೊಂದು ಕ್ಯಾರೆಕ್ಟರಿಂದು ಅವನ ಸ್ನೇಹಿತ, ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಸ್ನೇಹಿತ. ಬಾಲ್ಯ ಸ್ನೇಹಿತರು ಇಬ್ಬರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ವ್ಯಕ್ತಿ ಏನು ಮಾಡ್ತಾನೆ, ಈ ಕಾಡಿನ ಒಬ್ಬ ಸೂಪರಿಂಟೆಂಡೆಂಟ್ ಆಗಿರ್ತಾರೆ. ಅವನಿಗೆ ಒಂದು ಊರಿಂದ ಬೇರೆ ಒಂದು ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಹೊಸ್ದಾಗಿ ಮದುವೆ ಮಾಡಿಕೊಂಡು ತನ್ನ ಹೆಂಡತಿಯನ್ನು ಆ ಕಾಡಿನ ಕ್ವಾರ್ಟರ್ಸಿಗೆ ಅವರು ಶಿಫ್ಟ್ ಮಾಡಬೇಕಾದ್ರೆ ಒಂದು ದಿವಸ ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಇಲ್ಲ ನನಗೆ ಟ್ರಾನ್ಸ್ಫರ್ ಆಯ್ತು ಕಣ, ನೀನೇ ಅಲ್ಲಿ ಅದೆಯಲ್ಲ, ನಿನ್ನ ಹತ್ರ ಬರ್ತಾಯಿದ್ದೀನಿ ನಾನು ಅಂತೇಳಿ. ಅವನಿಗೆ ಭಾಳ ಸಂತೋಷ ಆಗುತ್ತೆ. ಭಾಳ ಸಂತೋಷ ಆಯ್ತು ಕಣ, ಬಾರ ಇಲ್ಲೇ, ನಾನು ಇಲ್ಲೇ ಕೆಲಸ ಮಾಡ್ತಿರ್ತೇನೆ ಅಂತಂತೇಳಿ ಹೇಳ್ತಾರೆ. ಆತ್ಮೀಯ ಸ್ನೇಹಿತರವರು, ಜೀವಕ್ಕೆ ಜೀವ ಕೊಡುವಂಥ ಸ್ನೇಹಿತರು. ಈ ಒಂದು ಮದುವೆಗೆ ಬಂದು ಎಲ್ಲ ಮದುವೆ ಮಾಡಿ ಹೋಗಿರ್ತಾನೆ ಅವನು. ಸ್ನೇಹಿತರ ಮದುವೆಗೆ ಬಂದು ಆ ಸ್ನೇಹಿತನ ಮದುವೆ ಆ ವ್ಯಕ್ತಿಯ ಹೆಂಡತಿ ಸ್ವಲ್ಪ ಚೆಲ್ಲು ಸ್ವಭಾವದಳು. ತನ್ನ ಹೆಂಡತಿಯನ್ನು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಮಲ್ಲಿಗೆ, ಸೇವಂತಿಗೆ, ಕನಕಾಂಬರ ಹೂವು ತಗೊಳ್ಳಿ ಅಂತೆ ಟ್ರೈನಲ್ಲಿ ಮಾರ್ತಾ ಬರ್ತಿರ್ತಾರೆ. ಮಲ್ಲಿಗೆಯ ಸುವಾಸನೆ ಅವಳ ಮೂಗಿಗೆ ಬಡಿತತೆ. ಆ ಹೂ ಕುಡಿಸ್ತಾನೆ, ಮುಡ್ಕೊಂತಾಳೆ. ಅಲ್ಲಲ್ಲಿ ಗಿಡ ಮರಗಳು, ಒತ್ತಾಗಿ ಬೆಳೆದಿದ್ದ ಮಾವಿನ ಮರಗಳು, ಬಿದಿರೆ ಮೇಳೆಗಳು, ಕೆಲವು ಮಾಸಗಳಲ್ಲಿ ಗಿಡಗಳು ಚೆಲುವು ತುಂಬಿ ಈ ಮಳೆಯ ಸಿರಿಕಣ್ಣಿಗೆ ಹಬ್ಬ. ರಾತ್ರಿ ವೇಳೆಯಲ್ಲಿ ಹೂಗಳ ಪರಿಮಳ ರೈಲಿನುದ್ದಕ್ಕೂ ಹರಡಿಕೊಂಡಿರುತ್ತದೆ. ಅದನ್ನು ಆ ಪ್ರೇಮ ಕುಮಾರಿ ಆಸ್ವಾದಿಸಿ ಆ ಶರ್ಮನಿಗೆ ಒತ್ತಿಕೊಂಡು ಕುಳಿತುಕೊಳ್ತಾಳೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ. ಬೇಸಿಗೆ ಬಿಸಿಲಿನ ಜಳ, ರಾತ್ರಿ ಹೊತ್ತಾದರೂ ಆ ಬಿಸಿ ಮೈಯಲ್ಲಿ ಬೆವರು ತರಿಸ್ತಿರ್ತತೆ. ಅಲ್ಲಿ ಕಳ್ಳರ ಭಯ. ಆಮೇಲೆ ಈಗ ಒಂದು ಲೋಟ ಕಾಫಿ ಕುಡಿತಾರೆ. ಮುಂದೆ ಅವರ ಪ್ರಯಾಣ ಸಾಗ್ತಾ ಇರ್ತತೆ. ಇಬ್ಬರಲ್ಲಿ ತಾಳ್ಮೆ ಇರ್ತತೆ. ಇವಳು ಒಂದು ಸ್ವಲ್ಪ ಚೆಲ್ಲಾದ ಹುಡುಗಿ, ಹೀಗಾಗಿಬಿಟ್ಟು ಅವನು ಮೃದು ಸ್ವಭಾವದನು. ಹೀಗೆ ಅವರ ಜೋಡಿ ನಿಧಾನವಾಗಿ ಸಾಗ್ತಾ ಇರ್ತದೆ. ಈಗಿರ್ಬೇಕಾದ್ರೆ ಏನಾಗುತ್ತೆ, ಅವಳಿಗೆ ಒಬ್ಬ ಹಳೆಯ ಮಾಜಿ ಪ್ರೇಮಿ ಇರ್ತಾನೆ. ಅವನು ಅನಿವಾರ್ಯ ಪರಿಸ್ಥಿತಿ ಇವಳನ್ನ ಮರೆಯೋಕ್ಕಾಗೋದಿಲ್ಲ. ಅವನ ಮನಸ್ಸು ಇವಳ ಹಿಂದೆನೇ ಸುತ್ತಾಡ್ತಾ ಇರ್ತದೆ. ಹೀಗೆ ಟ್ರಾನ್ಸ್ಫರ್ ಆಗಿರೋ ವಿಷಯವನ್ನು ತಿಳಿದ್ಬಿಟ್ಟು ಅವನು ಆ ಊರಿಗೆ ಬಂದು ಠಿಕಾಣಿ ಹೊಡಿತಾನೆ. ಹೀಗೆ ದಿನಗಳು ಕಳೀತವೆ, ಮಾಸಗಳು ಕಳೀತವೆ, ವರ್ಷಗಳು ಉರುಳ್ತವೆ. ಇಬ್ಬರ ಸಂಸಾರ ಸುಖವಾಗಿ ನಡೀತಾ ಇರ್ತತೆ. ಆ ಆತ್ಮೀಯ ಸ್ನೇಹಿತರ ಸಮಾಗಮ ಭೇಟಿಯಾಗುತ್ತೆ. ಇಬ್ಬರು ಸಂತೋಷ ಪಡ್ತಾರೆ. ಅವ್ರ ಮನೆಗೆ ಇವರು ಹೋಗ್ತಿರ್ತಾರೆ, ಇವ್ರ ಮನೆಗೆ ಅವರು ಬರ್ತಿರ್ತಾರೆ. ಉರುಳ್ತವೆ. ಒಂದು ದಿವಸ ಆ ಮಾಜಿ ಪ್ರೇಮಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವಳಿಗೆ ಭೇಟಿಯಾಗುತ್ತೆ. ಏನು ಪ್ರೇಮ ಇಲ್ಲಿ ನೀನು ಅಂತಂತ ಕೇಳ್ತಾನೆ. ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದು ಭಾಳ ದಿನಗಳಾದವು ನಾವು ಅಂತಂತ. ನೀವೇನು ಇಲ್ಲಿ ಅಂತಂದು. ಇಲ್ಲೇ ಸ್ವಲ್ಪ ಇಲ್ಲಿ ಕೆಲಸವಾಯಿತು ಬಂದಿದ್ದೆ. ಎಲ್ಲಿದೆ ಮನೆ? ಮನೆ ಪರಿಚಯ ಆಗುತ್ತೆ. ಮನೆಗೂ ಬರ್ತಾನೆ. ಆ ಗಂಡ ಇಲ್ಲದ ಸಮಯದಲ್ಲಿ ಮನೆಗೆ ಬರ್ತಾನೆ. ಇಬ್ಬರ ಮಾತುಕತೆ ನೇರವಾಗಿ ನಡೀತತೆ. 1 ದಿವಸ ಕಳೀತು, 2 ದಿವಸ ಕಳೀತು, 3ನೇ ದಿವಸ ಇವನು ತನ್ನ ಸಲಿಗೆಯನ್ನು ಬೇರೆ ರೂಪಕ್ಕೆ ತಿರುಗಿಸಿ ಅವಳನ್ನು ಸೆಳಿತಾನೆ. ಹೀಗೆ ನಡೀತಿರ್ಬೇಕಾದ್ರೆ ಇವಳ ಭಾವನೆಗಳು, ಇವಳ ಕೆಲಸದ ರೀತಿಗಳು ಬದಲಾವಣೆ ಆಗ್ತವೆ. ಗಂಡನ ಮೇಲೆ ಪ್ರೀತಿ ಇಲ್ಲದಂತೆ ಆಗುತ್ತೆ.
ಅವನಿಗೆ ಅನುಮಾನ ಬರ್ತತೆ. ತನ್ನ ನೋವನ್ನು, ಅನುಭವಿಸಿದ ನೋವನ್ನು ತನ್ನ ಆತ್ಮೀಯ ಸ್ನೇಹಿತನಿಗೆ ಹೇಳ್ತಾನೆ. ಇಲ್ಲ ಕಣ, ನನಗೆ ಇತ್ತೀಚೆಗೆ ನನ್ನ ಹೆಂಡತಿ ನನ್ನನ್ನು ಸರಿಯಾಗಿ ನೋಡಿಕೊಳ್ತಾ ಇಲ್ಲ, ಅವಳ ಭಾವನೆಗಳೇ ಚೇಂಜ್ ಆಗಿದ್ದಾವೆ, ನಾನು ಹೋಗುವಷ್ಟರಲ್ಲಿ ಅಂತ ಹೇಳ್ತಾನೆ, ವ್ಯಕ್ತಪಡಿಸ್ತಾನೆ. ಹೌದಾ, ಹಿಂಗಾಗಿದ್ದ, ನೋಡೋಣ ತಡಿ, ಪರೀಕ್ಷೆ ಮಾಡೋಣ. ಏಕ್ದಮ್ ನಾವು ಮಾತಾಡೋದು ಸರಿ ಇರೋದಿಲ್ಲ, ತಾಳ್ಮೆಯಿಂದ ಪರೀಕ್ಷೆ ಮಾಡಿ ನೋಡಿ ಅದನ್ನು ನೋಡೋಣಂತೆ. ನೀನು ಡ್ಯೂಟಿ ಮಾಡು, ನೀನು ಯೋಚನೆ ಮಾಡಬೇಡ ನೀನು ಅಂತ ಹೇಳಿ ತನ್ನ ಸ್ನೇಹಿತನಿಗೆ ಹೇಳ್ತಾನೆ. ಅವನು ಜನಾರ್ದನ ಅಂತಂತೇಳಿ ಅವನು ಬೇರೆ ಅವನ ಆತ್ಮೀಯ ಸ್ನೇಹಿತ. ಹೀಗೆ ನಡೀತಿರ್ಬೇಕಾದ್ರೆ ಒಂದು ದಿವಸ ಮಧ್ಯಾಹ್ನ ಅವನ ಸ್ನೇಹಿತ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಬಾಕ್ಲು ಹಾಕಿರ್ತದೆ. ಕಿಟಕಿಯಲ್ಲಿ ನೋಡ್ತಾನೆ, ಅವರ ಸರಸ ಸಲ್ಲಾಪ ನಡೀತಾ ಇರ್ತದೆ. ಅವನ ಆತ್ಮೀಯ ಸ್ನೇಹಿತ ಹೇಳಿದ ಮಾತು ನಿಜ ಆಗುತ್ತೆ. ಓಹೋ, ಈ ಥರ ಇದೆಯಾ, ಹಿಂಗಾಗಿಬಿಡುತ್ತೆ ನನ್ನ ಸ್ನೇಹಿತನಿಗೆ. ಇದನ್ನೇನಾದರೂ ಮಾಡಿ ಬಗೆಹರಿಸಿ ಈ ಸಂಸಾರವನ್ನು ಸರಿ ಮಾಡಬೇಕು ಅಂತಂತೇಳಿ ಅವನು ಅವಳಿಗೆ ಬುದ್ಧಿವಾದ ಹೇಳ್ತಾನೆ. ಬೇಡಮ್ಮ, ನಿನಗೆ ಮದುವೆ ಆಗಿದೆ, ನಿನ್ನ ಗಂಡ ಭಾಳ ಒಳ್ಳೆ ಮನುಷ್ಯ, ನೀನು ಈ ಥರ ನಾನು ನಿನ್ನೆ ನೋಡಿದೆ ನಿಮ್ಮದು, ಅವನು ಯಾರು, ಅವನು ಯಾಕೆ ಬಂದಿದ್ದಾನೆ, ನಿಮ್ಮ ಸಲಿಗೆ ಏನು, ಎಷ್ಟು ದಿವಸದಿಂದ ನಿಮಗೆ ಪರಿಚಯ ಇತ್ತು ಅವರಿಗೆ, ಅವನೇನು ಕೆಲಸ ಮಾಡ್ತಾನೆ, ಇಲ್ಲೇ ಇದ್ದಾನ, ಎಲ್ಲ ವಿಷಯ ತಿಳ್ಕೊತಾನೆ. ಅದನ್ನು ಎಚ್ಚೆತ್ಕೊಂತಾಳೆ ಅವಳು. ಆಯ್ತಣ್ಣ, ನಾನು ಅವರಿಗೆ ಹೇಳ್ತೀನಿ ಇಲ್ಲಿ ಬರಬೇಡ ಅಂತಂತೇಳಿ ಎಲ್ಲ ಮುಗೀತಾನೆ, ಎಲ್ಲ ಮುಗಿಸ್ತಾರೆ. ಆ ನಂತರವಾಗಿ ನನ್ನ ಸ್ನೇಹಿತನಿಗೆ ಅವನ ಕಷ್ಟ ನೆನಪಾಗುತ್ತೆ. ಧೈರ್ಯ ಹೇಳ್ತಾನೆ, ನಾನು ಇರೋವರೆಗೆ ನೀನು ಯೋಚನೆ ಮಾಡಬೇಡ, ನಾನು ಸರಿ ಮಾಡ್ತೀನಿ, ನೀನು ಸುಮ್ಕೆ ಡ್ಯೂಟಿ ಮಾಡಿ ನೀನು ಅಂತ. ಆವಾಗ ಅವನ ಇವನು ಆತ್ಮೀಯ ಸ್ನೇಹಿತ ಇರ್ತಾನಲ್ಲ ಜನಾರ್ದನ, ಅವನ ಮಾಜಿ ಲವರ್ನ ಸ್ನೇಹ ಬೆಳೆಸ್ತಾನೆ. ಅವನ್ನ ಕಂಡಿಡ್ದು ಅವನು ಎಲ್ಲಿದ್ದಾನೆ ಏನಂತಂತೇಳಿ ಅವನಲ್ಲಿ ಆತ್ಮೀಯನಾಗಿಬಿಡ್ತಾನೆ. ಅವಾಗ ಅವನಿಗೆ ಬುದ್ಧಿವಾದ ಹೇಳ್ತಾನೆ. ನೋಡಪ್ಪ, ಅವರು ಮದುವೆಯಾದ ಹೆಣ್ಮಕ್ಳು ಫ್ಯಾಮಿಲಿನ ಒಡೆಯೋದು ಸರಿ ಇರೋದಿಲ್ಲ, ನಿನಗಿನ್ನ ಯೌವನ ಇದೆ, ಬೇರೆ ಮದುವೆ ಮಾಡಿಕ, ಅವ್ರ ಜೀವನದಲ್ಲಿ ನೀನು ಯಾಕೆ ಪ್ರವೇಶ ಮಾಡ್ತೀನಿ. ಅವನು ಬಿಡೋದಿಲ್ಲ, ಅವನು ಹಠ ಮಾಡಿಬಿಡ್ತಾನೆ. ಎಷ್ಟು ಅವನಿಗೆ ಪ್ರಯತ್ನ ಮಾಡಿದರೂ, ದಾರಿ ತೋರಿಸಿದ್ರು ಅವನು ಅದನ್ನು ಮುಂದುವರಿಸಿಬಿಡ್ತಾನೆ. ಜನಾರ್ದನಿಗೆ ಸಿಟ್ಟು ಬಂದ್ಬಿಡ್ತದೆ. ಇವನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅನ್ಯಾಯಕ್ಕೆ ಅವ್ರ ಫ್ಯಾಮಿಲಿ ಹಾಳಾಗಿಬಿಡ್ತತೆ ಅಂತಂತೇಳಿ ಅವನು ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಆತ್ಮೀಯ ಸ್ನೇಹಿತನಿಗೆ, ನೀನು ಹೆದರಿಬೇಡ, ನೀನು ಡ್ಯೂಟಿ ಮಾಡೋಕ್ಕೆ ಹೋಗು, ನಾನು ವಿಚಾರ ಮಾಡ್ಕೊಂತೀನಿ ಅವನ್ನ ಅಂತೇಳಿ ಅವನಲ್ಲಿ ಆತ್ಮೀಯವಾಗಿ ಸ್ನೇಹ ಬೆಳೆಸಿರ್ತಾನೆ. ಒಂದು ದಿವಸ ಕರಿತಾನೆ, ನಾನೊಂದು ಪಾರ್ಟಿ ಕೊಡಿಸ್ತೀನಿ, ನೀವು ದಯವಿಟ್ಟು ಬರಬೇಕು ನೀವು ಅಂತಂತಂತೆ. ಪಾರ್ಟಿ ಅಂದರೆ ಅವನು ಬ್ಯಾಚುಲರ್ ಇರ್ತಾನೆ, ಈ ಎಲ್ಲ ಚಾಟಗಳು ಗಂಟು ಬಿದ್ದಿರ್ತವೆ. ಆಯಿತು ಫ್ರೆಂಡ್, ಬರ್ತೀನಿ, ನೀವು ಎಲ್ಲಿ ಕರೆದ್ರು ಬರ್ತೀನಿ ಅಂತಂತ ಹೇಳ್ತಾನೆ. ಕಾಡಿನಲ್ಲಿ ಒಂದು ಮನೆ, ಮಧ್ಯರಾತ್ರಿ. ಇವನ್ನ ಮುಗಿಸೋದಕ್ಕೋಸ್ಕರವಾಗಿ ಅವನು ತೀರ್ಮಾನ ಮಾಡಿರ್ತಾನೆ. ಯಾಕಂದರೆ ಭಾಳ ಬೇರೆ ರೀತಿಯಿಂದ ಭಾಳ ಬುದ್ಧಿವಾದ ಹೇಳಿರ್ತಾನೆ, ಅವನಿಗೆ ತಿದ್ದಿರ್ತಾನೆ. ಆದರೂ ಇವನು ತಪ್ಪು ದಾರಿ ಎಳೆಯೋದು ಬಿಟ್ಟಿರಲ್ಲ. ಇವನಿಗೇನು ಬೇರೆ ಶಿಕ್ಷೆ ಏನು ಮಾಡಬೇಕು, ಹೋಗೋದಿಲ್ಲ, ಮಾತು ಕೇಳೋದಿಲ್ಲ, ಇವನ್ನ ಮುಗಿಸೇ ಬಿಡಬೇಕು ಅಂತೇಳಿ ಅವನ ಮನಸ್ಸು ತೀರ್ಮಾನ ಮಾಡಿಬಿಡ್ತಾನೆ. ಮಧ್ಯರಾತ್ರಿ ಎಲ್ಲ ಅವನ್ನ ಕರ್ಕೊಂಡು ಬಾಟ್ಲಿಗಳನ್ನೆಲ್ಲ ತಗೊಂಡು ಅಲ್ಲಿ ಪಾರ್ಟಿ ಮಾಡೋಣ, ನಮ್ಮ ಮನೆಯಲ್ಲಿ ಐತೆ, ಗೆಸ್ಟ್ ಹೌಸ್ ಐತೆ, ಅಲ್ಲಿ ಹೋಗ್ಬಿಡೋಣ ಅಂತಂತೇಳಿ ಅವನು ಕರ್ಕೊಂಡು ಮಧ್ಯದಲ್ಲಿ ಕರೆದುಕೊಂಡು ಇವನು ಹೋಗ್ತಾನೆ. ಹೋಗ್ತಿರ್ಬೇಕಾದ್ರೆ ಕಾಡಿನ ಮಧ್ಯೆ ಸಾವಾಗಿ ಕಾಡಿತ್ತು ಮಾಯಿ. ಅದು ಈಗ ಅವನಿಗೆ ಜ್ಞಾನೋದಯ ಆಗುತ್ತೆ. ವಿಧಿಲಿಖಿತ ಇರಬೇಕಾದ್ರೆ ಇಲ್ಲೇ ಸಾವು ಇರಬೇಕಾದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಅದನ್ನು ತಪ್ಪಿಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬುದ್ಧಿವಾದ ಹೇಳಿದರೂ ಅವನು ಕೇಳ್ತಾ ಇಲ್ಲ.
ಸುಮಾರು ಆ ಫಾರೆಸ್ಟ್ ಕಚೇರಿಯಿಂದ ಕಾಡಿಗೆ ದೂರ ಸುಮಾರು 3 ಕಿಲೋಮೀಟ್ಸು. ಮಧ್ಯರಾತ್ರಿಯಲ್ಲಿ ಸಣ್ಣ ಪುಟ್ಟ ಕಾಡು ಮೃಗಗಳ ಹಾವಳಿ ಹೆಚ್ಚು. ಒಂದೊಂದು ಸಾರಿ ಹುಲಿನೂ ಬರೋದುಂಟು. ಜನಸಂಚಾರ ಕಡಿಮೆ. ಆಮೇಲೆ ಹೋಗ್ತಾ ಹೋಗ್ತಾ ಕಾಡು ಅವನು ಹೋಗ್ತಾ ಇದ್ದಾನೆ, ಮುಂದೆ ಮುಂದೆ ಜನಾರ್ದನ್ ಹೋಗ್ತಾ ಇದ್ದಾನೆ, ಹಿಂದೆ ಹಿಂದೆ ಇವನು ಹೋಗ್ತಾ ಇದ್ದಾನೆ ಆ ಕಾಡಿನಲ್ಲಿ. ಇವರ ಜರ್ನಿ ಸುಮಾರು ಒಂದು 10 ಗಂಟೆಗೆ ಸ್ಟಾರ್ಟ್ ಆಗಿದೆ. ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿಗೆ ಮುಟ್ಟಬೇಕಾದ್ರೆ ಕನಿಷ್ಠ ಪಕ್ಷ 1 ಗಂಟೆ ಆದರೂ ಬೇಕಾಗುತ್ತೆ. ನಡ್ಕೊಂಡು ಹೋಗೋದಲ್ಲ, 1 ಗಂಟೆ ಆದರೂ ಬೇಕು. ಮುಂದೆ ಮುಂದೆ ಜನಾರ್ದನ, ಹಿಂದೆ ಹಿಂದೆ ಸಾಗರ್. ಅವನ ಹೆಸರು. ಅವನ್ನ ಕರ್ಕೊಂಡು ಮುಂದೆ ಮುಂದೆ ಜನಾರ್ದನ ಹಿಂದೆ ಹಿಂದೆ ಹೋಗ್ತಿರ್ತಾನೆ. ಆಮೇಲೆ ಜನಾರ್ದನ ಬಗಲಲ್ಲಿ ಊಟದ ಸಾಮಾನು, ಆಮೇಲೆ ಸಾಗರ್ನ ಕೈಯಲ್ಲಿ ಅವನ ಡ್ರಿಂಕ್ಸ್ ಸಾಮಾನುಗಳು ಇರ್ತವೆ. ಸುಮಾರು ಅರ್ಧ ಗಂಟೆ ನಡೆದಿರ್ಬೋದು. ಆವಾಗ ಸಾಗರ್ ಕೇಳ್ತಾನೆ, ಏ ಫ್ರೆಂಡ್, ಇನ್ನು ಎಷ್ಟು ದೂರ ನಡಿಬೇಕು ನಾವು? ನನಗೆ ಸಾಕಾಗಿ ಹೋಗಿಬಿಡ್ತಪ್ಪ ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ಸಮಯ ಅಷ್ಟೇ, ಹೋಗ್ಬಿಡ್ತೀವಿ, ನಮ್ಮ ಲೋಕ ನಾವು ಮುಟ್ಟಿಬಿಡ್ತೀವಿ, ನೀನು ಯಾಕೆ ಯೋಚನೆ ಮಾಡ್ತೀಯ? ಅವನಿಗಾಗಲೇ ಭಯ ಸ್ಟಾರ್ಟ್ ಆಗಿರ್ತದೆ. ಸಾಗರಿಗೆ ಕಾಡು ಪ್ರಾಣಿಗಳು ಕೂಗಿ ಒಂದೊಂದು ಸಾರಿ ಮುಂದೆ ಹೋಗುವ ಸಾಗರನಿಗೆ ಬಿಳಿಯ ಸಿಹಿಯನ್ನು ಹೆಂಗಸಿನಂತೆ ಭಾಸವಾಗ್ತಾಳೆ. ಒಂದು ಸಾರಿ ನಿಲ್ತಾನೆ, ಹಿಂದಿರುಗಿ ನೋಡ್ತಾನೆ, ಮತ್ತಿರ್ಗ ಮುಂದೆ ಹೋಗ್ತಾನೆ. ಯಾಕಂದ್ರೆ ಹಿಂದಕ್ಕೂ ಹೋಗಂಗಿಲ್ಲ, ಮುಂದಕ್ಕೂ ಹೋಗಂಗಿಲ್ಲ. ನಾನು ನಡುವೆ ಸಿಗಾಕ್ಕೊಂಬಿಡ್ತಾನೆ. ತಡೆಯೋ ಜನಾರ್ದನ ಬರ್ತೀನಿ ಅಂತ ಒಂದು ಸರಿ ಕೂಗ್ತಾನೆ. ಬನ್ನಿ ಬನ್ನಿ ಸಾಗರ್, ಇಲ್ಲೇ ಇದ್ದೀನಿ ಬನ್ನಿ ಅಂದೆ. ನನಗೆ ಭಯ ಆಗ್ತಿದೆ, ತಡಿಯಪ್ಪ, ಹೋಗ್ಬೇಡ, ಜೋರಾಗಿ ಹೋಗ್ಬೇಡ ನೀನು ಅಂತಂದೆ. ಆವಾಗ ಹೇಳ್ತಾನೆ ಅವನು ಜನಾರ್ದನ್, ಭಯ ಏಕೆ ಸಾಗರ್, ಹಿಂದಕ್ಕೆ ಹೋಗೋಣ ಬಾ, ಮುಂದಕ್ಕೆ ಬಂದು ನೋಡಬಾರ್ದು ಬಾ. ಅವಾಗ ಸಿಟ್ಟು ಬಂದಿರ್ತದೆ ಜನಾರ್ದನಿಗೆ. ಸಿಟ್ಟು, ಕ್ರೌರ್ಯ, ಇವನ್ನ ಯಾವ ರೀತಿ ಕೊಲ್ಲಬೇಕು, ಇವನ್ನ ಕಟುಕನಂತೆ ಕುರಿಯನ್ನು ಒಂದೇ ಏಟಿಗೆ ಕಡಿಯಬೇಕು ಎನ್ನುವ ಕೆಟ್ಟ ಯೋಚನೆ ತಲೆಯಲ್ಲಿ ಕೊರೆಯುತ್ತಿತ್ತು. ಎತ್ತಿ ನೋಡಿದ. ಚಂದಿರನ ಮಂದ ಬೆಳಕಿನಲ್ಲಿ ಮುಂದೆ ಹೋದ ಜನಾರ್ದನ ಬಿಳಿಯ ಸೀರೆಯನ್ನುಟ್ಟು ದೇವತೆ ಅಂತ ಕಂಡ. ಭಾಳ ಆಶ್ಚರ್ಯ ಆಗ್ಬಿಡ್ತದೆ ಅವನಿಗೆ. ಇದೇನು ಹಿಂಗೆ, ಇವನು ನನ್ನ ಕಣ್ಣಿಗೆ ಹಿಂಗೆ ಕಾಣ್ತಾನಲ್ಲ. ಮೈಯೆಲ್ಲ ಬೆವರು ಬಿಡ್ತದೆ, ಗಂಟಲಲ್ಲಿ ಶಬ್ದವೇ ಬರೋದಿಲ್ಲ. ಅಷ್ಟು ಭಯ ಅವನೇನು ಸಾಗರನಿಗೆ ಆವರಿಸ್ಕೊಂಡ್ಬಿಡ್ತದೆ. ಪ್ರಯಾಸಪಟ್ಟು ಕೂಗ್ತಾನೆ, ಜ ಜ ಜ ಅಂತಂತಂತೇಳಿ ಜನಾರ್ದನ ಅಂತೇಳಿ. ಭಯಂಕರ ಕಾಡಿನ ನೀರವತೆಯಲ್ಲಿ ಜನಾರ್ದನ ತಿರುಗಿ ನೋಡಿದ. ಆ ನೋಟದಲ್ಲಿ ಪೈಶಾಚಿಕ ಮುಖವಿತ್ತು. ಮುಗ್ಗರಿಸಿ ಬಿದ್ದ. ಅವನ ಮುಖ ನೋಡಿಬಿಟ್ಟು ಮುಗ್ಗರಿಸಿ ಬಿದ್ದುಬಿಡ್ತಾನೆ ಸಾಗರ್. ಅಷ್ಟು ಒಂದು ಪೈಶಾಚಿಕ ಒಂದು ಕ್ರೌರ್ಯ ಅವನ ಮುಖದಲ್ಲಿ ಇರ್ತದೆ, ಜನಾರ್ದನ ಮುಖದಲ್ಲಿ. ಎಲ್ಲಿ ಸರ್? ಆಗೋ ನೋಡು, ಅದೇ ನಮ್ಮ ಮನೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮನೆ. ಯಾಕೆ ಇಷ್ಟೊಂದು ಬೆವರ್ತಾ ಇದೆಯಾ? ಬೆವರ್ಬೇಡ ನೀನು. ಪಾಪ ಮಾಡಿದವನಿಗೆ ಶಿಕ್ಷೆ ಅನಿವಾರ್ಯ. ಅದನ್ನು ಏನು ಮಾಡೋಕ್ಕೆ, ದಂಡಂ ದಶಗುಣಂ ಭವೇ. ಎದುರುಬೇಡ ನೀನು, ಆರಾಮ ಕೂತ್ಕೊಂಡು ತಂಡಾಳಿಯಲ್ಲಿ ಕುಡಿಯೋಣ ಅಂತೆ. ಇನ್ನು ಆ ಮನೆ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಮನೆ. ಜನಾರ್ದನ್, ಅಯ್ಯೋ ಇಂಥ ಮಧ್ಯರಾತ್ರಿ ಆಗಿಬಿಡ್ತು, ನನಗೆ ಯಾಕೆ ಈ ಕಾಡಿನಾಗ ಪಾರ್ಟಿ ಮಾಡ್ತದೆ ನೀನು ಅಂತ. ಯಾರು ಇರಲ್ಲ, ನಾವಿಬ್ಬರೇ, ನಾವು ಕುಡಿದು ತಿಂದು ಆರಾಮ ಮಲಗಬಹುದು. ಮನೆ ಮುಂದೆ ಒಂದು ಮರ, ಸುತ್ತಲೂ ಭಯಂಕರ ಕಾಡು, ಕಾಡು ನರಿಗಳ ಕೂಗು, ಚಂದಿರನ ಬೆಳಕು. ಮರದ ಕೆಳಗೆ ಕೂತ್ಕೊಂಡ್ಬಿಡ್ತಾನೆ ಸಾಗರ್ ಹೋಗಿ ಸಾಕಾಗಿ. ಯಪ್ಪ, ವಿಶ್ರಾಂತಿ ತೆಗೆದುಕೋ ಸಾಗರ್, ಜನಾರ್ದನ್ ಹೇಳ್ತಾನೆ. ತೆಗೆದ ಕಡ್ಡಿಗೀರಿದ. ಅದರ ತುಂಬ ಬಾವಲಿಗಳು ಪಟಪಟನ ರೆಕ್ಕೆ ಪಡೆದು ಹಾರಿ ಹೋದವು. ಇವರಿಗೆ ಆ ಬಾವಲಿ ಹೋದ ತಕ್ಷಣಕ್ಕೆ ಭಯ ಆವರಿಸ್ಬಿಡ್ತದೆ. ಏನು ಜನಾರ್ದನ್, ಇಂಥ ಕಾಡಿನಾಗೆ ಈ ಮನೆಯಾಗೆ ನಂದು ಗೆಸ್ಟ್ ಹೌಸ್ ಅಂತಂತ ಹೇಳ್ತಿದೀಯಾ? ಏನಿದು ಅವ್ಯವಸ್ಥೆ ಇದು ನಿಂದು? ಆಮೇಲೆ ಮರದ ಕೆಳಗೆ ಕೂತ್ಕೊಂಡು ಇಬ್ಬರು ಆ ಮರಗಳ ಸದ್ದು, ಗೀಳಿಡುವ ನರಿ, ಕೂಗುವ ಗೂಬೆ, ಇವೆಲ್ಲ ಸಾಗರನಿಗೆ
ಒಂದು ದೊಡ್ಡ ಭಯವನ್ನೇ ಆವರಿಸಿಬಿಟ್ಟಿರ್ತದೆ. ಆ ಭಯಕ್ಕೆ ಅವನು ಮುದುಡಿ ಹೋಗಿರ್ತಾನೆ. ಬಾಟ್ಲಿಗಳನ್ನು ತೆಗೆದು ಘಟ 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 ಕುಡಿದು ಬಿಡ್ತಾನೆ, ಒಂದು ಬಾಟ್ಲಿ ಪೂರ್ತಿ. ಸಾಗರ, ನಿಧಾನ ಕುಡಿ, ಇನ್ನೇ ಬೇಕಾದಷ್ಟು ಟೈಮ್ ಇದೆ, ಇನ್ನು ಯಾಕೆ ಅಷ್ಟು ಅವಸರ ಮಾಡ್ಕೊಂತೀಯ? ಭಯ ಭಯ ಜನಾರ್ದನ್, ನನಗೆ ಪೂರ್ಣ ಭಯ ಆವರಿಸ್ಬಿಟ್ಟಿದೆ. ನನಗೆ ಇಂಥ ದಟ್ಟವಾದ ಕಾಡಿನಲ್ಲಿ ಇಲ್ಲಿ ಹುಲಿ ಬರ್ತತೋ ಇಲ್ಲಿ ಏನು ಬರ್ತತೋ ನನಗೆ ಗೊತ್ತಿಲ್ಲ. ಹಾಂ, ಬರಲಿ, ನಾನು ಅದೀನಲ್ಲ, ನೀನು ಯಾಕೆ ಯೋಚನೆ ಮಾಡ್ತದೀಯ, ನಿಧಾನ ಕುಡಿ ಅಂತ ಹೇಳ್ತಾನೆ. ಸುರಿಯುದ ಕುಡ್ದ 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 ಸಿಕ್ಕಾಬಟ್ಟೆ ಕುಡಿತಾನೆ. ಆ ಮೈ ಚಳಿ ಕೊರಿತಿತ್ತು, ಬಾಟ್ಲಿಗಳೆಲ್ಲ ಖಾಲಿಯಾಗಿಬಿಡ್ತಾನೆ. ಕುಡಿಯುತ್ತಾ ಚಾಪೆಯ ಮೇಲೆ ಒರಗಿದ. ಸಮಯ ಸಾಧಿಸಿಕೊಂಡು ಜನಾರ್ದನ ತನ್ನ ಟವಲನ್ನು ಅವನ ಕುತ್ತಿಗೆಗೆ ಬಿಗಿದು 2 ಕೈಗಳಿಂದ ಹದಿಬಿಡ್ತಾನೆ. ಕುಡಿದ ಅಮಲಿನಲ್ಲಿ ಅವನು ಉಸಿರುಗಟ್ಟಿ ವಿಲವಿಲನೆ ಒದ್ದಾಡಿದ ಸಾಗರ. ಜನಾರ್ದನಿಗೆ ಯಾವುದೋ ಭೂತ ಮೈಯಲ್ಲಿ ಒಕ್ಕ ಹಾಗಿತ್ತು. ಅಂಥ ಪೈಶಾಚಿಕ ಒಂದು ಶಕ್ತಿ ಅವನಲ್ಲಿ ಬಂದಿತ್ತು. ಸಾಗರನ ದೇಹ ನೆಲದ ಮೇಲೆ ಒರಗಿತ್ತು, ಉಸಿರು ನಿಂತಿತ್ತು. ಸುತ್ತಲೂ ನೋಡಿದ ಜನಾರ್ದನ್. ಮರದಿಂದ ಸ್ವಲ್ಪ ದೂರ ಇನ್ನೊಂದು ಮರವಿತ್ತು. ನಂತರ ಜನಾರ್ದನ್ ಇನ್ನೊಂದು ಸಿಗರೇಟನ್ನು ಹಚ್ಚಿದ. ಒಂದು ಕಡೆ ಕುಳಿತು ಸಿಗರೇಟನ್ನು ಪೂರ್ತಿಯಾಗಿ ಸೇದಿದ. ಸಿಗರೇಟಿನ ತುಂಡುಗಳು, ಅವನು ತಂದಿದ್ದ ವಸ್ತುಗಳು ಏನೂ ಬಿಡಲಿಲ್ಲ. ಒಂದು ಚೀಲದಲ್ಲಿ ಎಲ್ಲ ತುಂಬಿಕೊಂಡ. ಅವನ ಕುತ್ತಿಗೆಯನ್ನು ಬಿಗಿದಿದ್ದನು. ಆ ಟವಲನ್ನು ಅದೇ ತಲೆಗೆ ಸುತ್ತಿದ. ಪೂರ್ವಭಾವಿಯಾಗಿ ಹಗ್ಗವನ್ನು ಹತ್ತಿರ ತಗೊಂಡೋಗಿ ಅವನಿಗೆ ತಂಗೆ ಕಟ್ಟಿ ಹ್ಯಾಂಗ್ ಮಾಡ್ಕೊಂಡಾನೆ ಅನ್ನೋ ರೀತಿಯಲ್ಲಿ ಅದನ್ನು ಮಾಡಿ ಮಾಚಿ ಅವನು ಮುಗಿಸಿ ಅಲ್ಲಿ ಗುರುತು ಏನು ಸಿಗದಂತೆ ಮಾಡಿ ಎಲ್ಲವನ್ನು ಗಂಟು ಕಟ್ಟಿ ಮಧ್ಯರಾತ್ರಿ ನೇರವಾಗಿ ಬಂದುಬಿಡ್ತಾನೆ. ಸಾಗರ ಔಟ್. ಮನೆಗೆ ಬಂದವನು ಸ್ನಾನ ಮಾಡಿ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದು ಆತ್ಮೀಯ ಸ್ನೇಹಿತನ ಭೇಟಿಯಾಗಿ ಬೆನ್ನು ಸವರಿ, ಹೆದರಬೇಡ, ಅವನ ಕತೆ ವಿಶ್ವದಲ್ತೀನಿ, ನೀವು ಬೇರೆ ಕಡೆಗೆ ಒಂದು ತಿಂಗಳು ರಜೆ ಹಾಕಿ ನೀನು ಹೆಂಡತಿಯನ್ನು ಕರ್ಕೊಂಡು ಊರಿಗೆ ಹೋಗ್ಬಿಡು ನೀನು ಅಂತ ಹೇಳಿ ಅವನ ಕಳಿಸಿ ತನ್ನ ಆತ್ಮೀಯ ಸ್ನೇಹಿತನನ್ನು, ಅವನ ಹೆಂಡತಿಯನ್ನು, ಫ್ಯಾಮಿಲಿಯನ್ನು ಕಾಪಾಡಿದಂಥ ಕೀರ್ತಿ ಜನಾರ್ದನಿಗೆ ಬರ್ತದೆ. ಸ್ನೇಹಿತರು ಅಂದರೆ ಈಗಿರಬೇಕು. ತಪ್ಪು ಮಾಡಿದಂತಲ್ಲ, ಅವನು 1000 ಸಾರಿ ಹೇಳಿದ್ದಾನೆ ಅವನಿಗೆ. ಫ್ರೆಂಡು ಆ್ಯಸ್ ಎ ಫ್ರೆಂಡ್ ಮಾಡಬೇಡ, ಒಬ್ಬರ ಫ್ಯಾಮಿಲಿ ಒಳಗೆ ಪ್ರವೇಶ ಆಗಬೇಡ. ಮದುವೆ ಆಗಿದೆ ಅವತ್ತು. ಮದುವೆ ಆದ ಹೆಣ್ಣನ್ನು ಮುಟ್ಟುವುದು ಒಂದೇ, ಪಾಪ ಮಾಡುವುದು ಒಂದೇ. ನೀವು ಅದರ ಸುದ್ದಿ ಹೋಗಬೇಡ ಅಂತಂತ ಹೇಳಿದ್ರೆ ಅವನು ಕೇಳಲಿಲ್ಲ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಶಿಕ್ಷೆ ಕೊಟ್ಟು ಇವನ್ನ ಶಾಂತಿಯನ್ನು ಕಳಿಸಿ. ಇಷ್ಟು ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.